ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ರಾಯರ ಮತ್ತೊಂದು ಪವಾಡವನ್ನು ತಿಳಿದುಕೊಳ್ಳೋಣ ಬನ್ನಿ. ಕೆಲವು ಕಾಲದ ಹಿಂದೆ ಬ್ರಾಹ್ಮಣ ಕುಟುಂಬದ ವ್ಯಕ್ತಿಯೊಬ್ಬ ತಮ್ಮ ಸಂಬಂಧಿಕರೊಡನೆ ರಾಯರ ಮಹಾತ್ಮೆಯನ್ನು ಕೇಳಿ ಮಂತ್ರಾಲಯಕ್ಕೆ ಬಂದ. ಆತನ 2 ಕಣ್ಣುಗಳು ಕುರುಡಾಗಿದ್ದವು. ಹಿಂದಿನ ಜನ್ಮದ ಯಾವುದೋ ಪುಣ್ಯದಿಂದ ಆ ವ್ಯಕ್ತಿಯು ಭಕ್ತಿಯಿಂದ ರಾಯರ ಸೇವೆ ಮಾಡಿದನು. ಆಗ ರಾಘವೇಂದ್ರರು ಆತನಿಗೆ ಕನಸಿನಲ್ಲಿ ಬಂದು ತೋರಿಕೊಂಡರು. ಒಂದು ವಿಶಾಲವಾದ ನದಿ, ಆ ನದಿಯ ಎದುರುಗಡೆ ಒಂದು ಬಂಡೆಗಲ್ಲು, ಅದರ ಪಕ್ಕದಲ್ಲಿಯೇ ಒಂದು ದೀಪಸ್ತಂಭ, ಅದರ ಹತ್ತಿರದಲ್ಲಿಯೇ ಒಂದು ಪೀಠ, ಆ ಪೀಠದಲ್ಲಿ ಗುರು ರಾಘವೇಂದ್ರರೇ ಕುಳಿತುಕೊಂಡಿದ್ದಾರೆ. ಈ ದೃಶ್ಯವನ್ನು ಕಂಡು ಆತ ನನ್ನ ಜನ್ಮ ಸಾರ್ಥಕವಾಯಿತೆಂದು ಶ್ರೀ ಗುರು ರಾಘವೇಂದ್ರರ ಪಾದಗಳಿಗೆ ಬಿದ್ದು ಅಳಲು ಆರಂಭಿಸಿದ. ಆಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಆತನನ್ನು ಎಬ್ಬಿಸಿ ಆತನನ್ನು ಉದ್ಧರಿಸಬೇಕೆಂದು, ನಿನಗೆ ದೃಷ್ಟಿಕೋನ ಬೇಕೋ ಅಥವಾ ಜ್ಞಾನ ದೃಷ್ಟಿ ಬೇಕೋ ಎಂದು ಪ್ರಶ್ನೆ ಕೇಳಿದರು ಮತ್ತು ಆತನ ತಲೆಯ ಮೇಲೆ ಕೈ ಇಟ್ಟರು. ಕೂಡಲೇ ಆತನಿಗೆ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಎಂಬುದರ ನೆನಪಾಯಿತು. ಹಿಂದೆ ಈ ವ್ಯಕ್ತಿಯು ರಾಯರು ವ್ಯಾಸರಾಯರಾಗಿದ್ದಾಗ ಅವರ ಅಡಿಗೆ ಮನೆಯ ಭಟ್ಟನಾಗಿದ್ದ. ಒಂದು ದಿನ ಸ್ವಾಮಿಗಳಿಗೆ ಅಡಿಗೆ ಬಡಿಸಿದಾಗ ಅಡಿಗೆಯಲ್ಲಿ ಒಂದು ಕೂದಲು ಸಿಕ್ಕಿತ್ತು. ಅನಂತರ ಸ್ವಾಮಿಗಳ ಊಟಕ್ಕೆ ಭಂಗ ಉಂಟಾಗಿ, ಏನು, ನಿನಗೆ ಕಣ್ಣು ಕಾಣುವುದಿಲ್ಲವೋ ಎಂದು ಬೈದರು. ಅವರು ಹೇಳಿದ ಮಾತಿನಂತೆಯೇ ಈ ಜನ್ಮದಲ್ಲಿ ತಾನು ಕುರುಡನಾಗಿ ಹುಟ್ಟಿದ್ದೆ ಎಂಬ ಎಲ್ಲ ಘಟನೆಗಳು ಅವನ ಕಣ್ಣ ಮುಂದೆ ಒಮ್ಮೆ ಬಂದಂತಾಯಿತು. ಆತ ಯೋಚಿಸಿದ, ಹೇಗೋ ನಾನು ಈಗ ಕುರುಡನಾಗಿದ್ದು ಇಷ್ಟು ಕಾಲ ಕಳೆದಿದ್ದೇನೆ. ಇಷ್ಟು ಕಾಲ ಕಳೆದವನಿಗೆ ಇನ್ನೂ ಕೆಲವಷ್ಟು ಕಾಲವನ್ನು ಕಳೆಯುವುದು ದೊಡ್ಡದಲ್ಲ. ಗುರುಗಳು ತಾವಾಗಿಯೇ ದೃಷ್ಟಿಕೋನ ಬೇಕೋ ಜ್ಞಾನ ದೃಷ್ಟಿ ಬೇಕೋ ಎಂದು ಕೇಳುತ್ತಿದ್ದಾರೆ. ನನಗೆ ನೀವು ದೃಷ್ಟಿ ಕೊಟ್ಟರೆ ನನಗೆ ವಸ್ತುಗಳ ಮೇಲೆ ಮೋಹ ಉಂಟಾಗಿ ಆಸೆ ಹೆಚ್ಚಾಗಿ ಪಾಪಿಷ್ಠನಾಗುತ್ತೇನೆ. ಜ್ಞಾನ ಕೊಟ್ಟರೆ ಮುಕ್ತಿಯಾದರೂ ಸಿಗುತ್ತದೆ ಎಂದು ಆತನು ವಿಚಾರ ಮಾಡಿ, ಸ್ವಾಮಿ ನನಗೆ ಜ್ಞಾನ ದೃಷ್ಟಿಯನ್ನೇ ಕೊಡಿ ಎಂದು ಭಕ್ತಿಯಿಂದ ಬೇಡಿಕೊಂಡನು. ಆತನು ತಿರುಪತಿಯಲ್ಲಿ ಈಗ ಛತ್ರ ನಡೆಸುತ್ತಿದ್ದಾನೆ. ರಾಯರು ಅವನಿಗೆ ಜ್ಞಾನ ದೃಷ್ಟಿಯನ್ನು ಕೊಡುತ್ತಾರೆ. ಆತ ಕುರುಡನಾಗಿದ್ದರೂ ಬಹು ಮಂದಿಗೆ ಜ್ಞಾನೋಪದೇಶ ಮಾಡುತ್ತಾ ಅನೇಕ ಶಿಷ್ಯರ ಸಹಾಯದಿಂದ ಸುಖವಾಗಿ ಜೀವನ ನಡೆಸುತ್ತಿದ್ದಾನೆ. ಶಾಶ್ವತವಾಗಿ ಕೀರ್ತಿ ಗಳಿಸಿದ ತನ್ನ ಆಯುಷ್ಯವನ್ನು ಕಳೆದನು. 1940ರವರೆಗೂ ಆತ ತಿರುಪತಿಯಲ್ಲಿಯೇ ಇದ್ದು ಎಲ್ಲರಿಗೂ ಭಗವದ್ಗೀತೆಯ ವಿಷಯವನ್ನು ಬೋಧಿಸುತ್ತಿದ್ದನು. ಕಣ್ಣು ಕಾಣದಿದ್ದರೂ ಈತ ರಾಯರು ಕೊಟ್ಟಿರುವ ದಿವ್ಯ ದೃಷ್ಟಿಯಿಂದ ಎಲ್ಲೆಲ್ಲಿ ಏನೇನಿದೆ ಎಂಬುದನ್ನು ಕಣ್ಣು ಇದ್ದವರಿಗಿಂತ ಸ್ಪಷ್ಟವಾಗಿ ಹೇಳುತ್ತಿದ್ದನು. ಮಂತ್ರಾಲಯದಲ್ಲಿ ಒಳಗೇನಿದೆ, ಯಾವ ಯಾವ ಅಲಂಕಾರಗಳನ್ನು ಬೃಂದಾವನಕ್ಕೆ ಹಾಕಿದ್ದಾರೆ, ಯಾವ ಯಾವ ಹೂಮಾಲೆ ಹಾಕಿದ್ದಾರೆ, ತುಂಗಭದ್ರಾ ನದಿಯಲ್ಲಿ ಆಳವೆಷ್ಟಿದೆ, ಎಲ್ಲಿ ಆಳವಿಲ್ಲ ಎಂಬುದನ್ನು ನಿಂತಿದ್ದಲ್ಲಿಯೇ ಹೇಳುತ್ತಿದ್ದನು. ತಿರುಪತಿಯಲ್ಲಿ ದೇವರಿಗೆ ಮಾಡುವ ಅಲಂಕಾರವನ್ನು ಮತ್ತು ಆ ದಿನದ ವಿಷಯವನ್ನು ಕುಳಿತುಕೊಂಡಿದ್ದಲ್ಲಿಯೇ ಶಿಷ್ಯರಿಗೆ ಹೇಳುತ್ತಿದ್ದನು. ಇದರಿಂದ ಪ್ರಭಾವಿತರಾದ ಅವನ ಶಿಷ್ಯರು ಆತನನ್ನು ಕಣ್ಣುರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದರು. ಇಂತಹ ಆಶ್ಚರ್ಯವಾಗಿರುವ ಲೀಲೆಯನ್ನು ತಮ್ಮ ಭಕ್ತರ ಮುಖಾಂತರ ಮಾಡಿಸುವ ರಾಯರ ಮಹಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ